ಇನ್ನು ನಮ್ಮ ಅಭ್ಯರ್ಥಿಗಳ ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಾವು ಹೇಳಿದಂಥ ಅಭ್ಯರ್ಥಿಗಳಿಗೆ 64 ಶಾಸಕರು ಮತ ಹಾಕಿದ್ದಾರೆ. ಉಳಿದ ಮತಗಳನ್ನು ನಾವು JDS ಶಿಫ್ಟ್ ಮಾಡಿದ್ದೀವಿ. GTD ಒಬ್ಬರೇ ಒಂದು ಮತ ಹಾಕಿ ಹೋಗಿದ್ದಾರೆ ಅಂತಾರೆ ಅಶೋಕ್. ನಮ್ಮ ಎಲ್ಲ ಶಾಸಕರು ಮತ್ತು ಜನಾರ್ದನ್ ರೆಡ್ಡಿಯವರು, ಯತ್ನಾಳ್ ಅವರು ಒಟ್ಟು 64 ಮತಗಳು ಈಗಾಗಲೇ BJPಯ ಆದೇಶದ ಮೇರೆಗೆ, BJPಯ ಮನವಿ ಮೇರೆಗೆ ಎಲ್ಲರೂ ಕೂಡ ನಾನು ವಿರೋಧ ಪಕ್ಷನಾಗಿ ಸೂಚಿಸಿದಂಥ ಅಭ್ಯರ್ಥಿಗಳಿಗೆ ಮತಗಳನ್ನು ಹಾಕಿದ್ದಾರೆ. ನಮ್ಮ ಎರಡೂ ಅಭ್ಯರ್ಥಿಗಳು ಗೆಲ್ಲೋ ಅಂಥದ್ರಲ್ಲಿ ಯಾವುದೂ ಸಂದೇಹ ಇಲ್ಲ. ಆರಾಮ್ಸೆ ಅವರು ಗೆಲ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಸಫಿಷಿಯೆಂಟ್ ವೋಟನ್ನು ಹಾಕಿದ್ದೀರಿ. ಅದ್ರ ಜೊತೆಗೆ ಎಕ್ಸಸ್ ವೋಟು ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಏನಿತ್ತು, ಮೋಸ್ಟ್ಲಿ 4 ರಿಂದ 5 ವೋಟ್ ಏನು ಎಕ್ಸಸ್ ವೋಟ್ ಇತ್ತು, ಆ ವೋಟ್ಗಳನ್ನು JDSಗೆ ಶಿಫ್ಟ್ ಮಾಡಿದ್ದೀರಿ ನಾವು. ಅದು ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಏನಿತ್ತು ನಮ್ಮದು 60, ಆ ಸೆಕೆಂಡ್ ಪ್ರಿಫರೆನ್ಸ್ 60 ವೋಟನ್ನು ಕೂಡ ನಾವೆಲ್ಲನೂ ಕೂಡ JDSಗೆ ಹಾಕಿದ್ದೀವಿ. ಅದರಿಂದ JDSನು ಕೂಡ ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾವು ನಮಗೇನು ವೋಟ್ ಬೇಕೋ ಆ ವೋಟನ್ನು, ಸಫಿಷಿಯೆಂಟ್ ವೋಟನ್ನು ನಾವು ತೊಗೊಂಡಿದ್ದೀರಿ. ಉಳಿದಂಥದ್ದನ್ನು JDSಗೆ ನಾವು ಶಿಫ್ಟ್ ಮಾಡಿದ್ದೀರಿ, NDAಗೆ. ಸರ್, ಕೊನೆ ಕ್ಷಣದಲ್ಲಿ ಮತಗಳ ಬದಲಾವಣೆ ಮಾಡಿದ್ದೀರಿ ಅಂತ ಯಾಕೆ ಸರ್, ಏನಾಯ್ತು ಸರ್? ಆ ಥರ ಆತಂಕ ಏನಾದ್ರು ಇತ್ತ? ಇಲ್ಲ, ನಾವು ಗೊತ್ತಿಲ್ಲ ನಮಗೇನು. GT ದೇವೇಗೌಡರು ಒಬ್ಬರೇ ವೋಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಆ ದೃಷ್ಟಿಯಿಂದ ನಾವು ಎಲ್ಲ ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು JDSಗೂ ಹಾಕಿದ್ದೀರಿ ಪೂರ್ತಿಯಾಗಿ. ಮತ್ತು ಫಸ್ಟ್ ಪ್ರಿಫರೆನ್ಸ್ ವೋಟು ಸುಮಾರು 4 ರಿಂದ 5 ವೋಟು ಅವ್ರಿಗೆ ಹೋಗಿದೆ ಅಂತ ಅನಿಸುತ್ತೆ. ಈಗಾಗಲೇ ನಮ್ಮ ಎಲ್ಲ ಶಾಸಕರು ಸೊ